ಬಳ್ಳಾರಿಯ ಬಿಜೆಪಿಯ ಬೂತ್ ಸಭೆಯಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾ ನಡೆದಿದೆ. ಈಶ್ವರಪ್ಪ ಅವರ ಅಳಿಯ ರಾಮಲಿಂಗಪ್ಪ ಅವರು ನಾಯಕನ ತರಾಟೆಗೆ ತಗೊಂಡಿದ್ದಾರೆ ಚೆನ್ನಾಗಿ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ತನ್ನ ಫೋಟೋವನ್ನ ಎಲ್ಲದರಲ್ಲೂ ಕೈ ಬಿಡ್ಲಾಗ್ತಾ ಇದೆ. ಕುರುಬರಿಗೆ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಇದೆ, ಪ್ರಾತಿನಿಧ್ಯವನ್ನೇ ಕೊಡ್ತಾ ಇಲ್ಲ ಕುರುಬರಿಗೆ ಇಲ್ಲಿ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಅಭ್ಯರ್ಥಿ ಶ್ರೀರಾಮುಲು ಅವರ ಮುಂದೆಯೇ ತೀವ್ರ ಅಸಮಾಧಾನವನ್ನ ರಾಮಲಿಂಗಪ್ಪ ಅವರು ಹೊರ ಹಾಕಿದ್ರು. ಕೆಎಸ್ ಈಶ್ವರಪ್ಪ ಅವರ ಅಳಿಯ ರಾಮಲಿಂಗಪ್ಪ ಅವರು ಕುರುಬ ಸಮಾಜವನ್ನ ಕಡೆಗಣಿಸಲಾಗ್ತಾ ಇದೆ, ಎಲ್ಲ ಕಾರ್ಯಕ್ರಮದಲ್ಲಿ ನನ್ನ ಫೋಟೋ ಕೂಡ ಕೈ ಬಿಡಲಾಗ್ತಾ ಇದೆ ಅಂತ ಅಭ್ಯರ್ಥಿ ಶ್ರೀರಾಮುಲು ಅವರ ಮುಂದೆನೆ ಅಸಮಾಧಾನ ತೋಡ್ಕೊಂಡ್ರು. ರವಿಕುಮಾರ್, ಬಿಜೆಪಿಯ ರವಿಕುಮಾರ್ ಅವರು ರಾಮಲಿಂಗಪ್ಪ ಅವ್ರನ್ನ ಸಮಾಧಾನ ಪಡಿಸಿದ ಘಟನೆ ನಡೆಯಿತು. ಬಳ್ಳಾರಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರು ಸಭೆ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮಾತನಾಡ್ತಾ ಇರ್ತಕ್ಕಂಥ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ರಾಮಲಿಂಗಪ್ಪನವರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರ ಹಾಕಿರ್ತಕ್ಕಂಥದ್ದು. ಇಲ್ಲಿ ಕಾರ್ಯಕರ್ತರನ್ನ ಕಡೆಗಣನೆ ಮಾಡಲಾಗ್ತಿದೆ, ಅದರ ಜೊತೆಗೆ ಇಲ್ಲಿ ಒಳ ರಾಜಕೀಯ ಕೂಡ ಆಗ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ಬಹಿರಂಗವಾಗಿ ಅಸಮಾಧಾನವನ್ನು ಹೊರ ಹಾಕಿದ್ರು. ಜೊತೆಗೆ ಈ ಬಗ್ಗೆ ಕೆಲವೊಂದಿಷ್ಟು ನಾಯಕರಿಗೆ ತರಾಟೆಯನ್ನು ಕೂಡ ತೆಗೆದುಕೊಂಡ್ರು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಸ್ವತಃ ರಾಮಲಿಂಗಪ್ಪನವರು ಇದ್ದಾರೆ, ಅವ್ರು ಮಾತನಾಡ್ತೀನಿ. ಸರ್, ಈಗ ಬಳ್ಳಾರಿ ಬಿಜೆಪಿಯಲ್ಲಿ ಕೆಲವು ನಾಯಕರನ್ನ ಹತ್ತಿಕ್ಕುವ ಕೆಲಸ ನಡೀತಾ ಇದೆ ಅಂತ ಹಿಂದೆನೂ ಕೂಡ ಹೇಳಿದ್ರಿ, ಈಗ ಇವತ್ತು ಕೂಡ ಬಹಿರಂಗವಾಗಿ ವೇದಿಕೆ ಮೇಲೆ ಹೇಳಿದ್ರಿ, ಏನು ಹೇಳ್ತೀರಿ ಸರ್? ಖಂಡಿತ ನೀವು ಹೇಳ್ತಕ್ಕಂಥದ್ದಲ್ಲಿ ಸತ್ಯ ಇದೆ. ಯಾರು ಹತ್ತಿಟ್ಟರು ಕೂಡ ನಮ್ಮ ಹೋರಾಟ ಮಾಡ್ತಕ್ಕಂಥವ್ರು ಯಾರು ಹತ್ತಿಟ್ಟರು ಕೂಡ ಹಿಂದೆ ಹೋಗಿ ಸಾಧ್ಯನೇ ಇಲ್ಲ. ಇದಕ್ಕೆ ಸಾಕ್ಷಿ ಬಳ್ಳಾರಿ ಬುಡ ಅಧ್ಯಕ್ಷ ಸ್ಥಾನ ಕೊಟ್ಟು ಬೆಳಿಗ್ಗೆ ತೆಗೆದ್ರ ಸಹಿತವಾಗಿ ಅದಕ್ಕೆ ಹಂಜಲಿಲ್ಲ, ಎದರಿಲ್ಲ. ವಾರ್ಡಾ ಚೇರ್ಮನ್ ಕೊಟ್ಟರು 3 ತಿಂಗಳು ಪೆಂಡಿಂಗ್ ನನಗೋಸ್ಕರವಾಗಿ. ರೀ, ನಾನು ಬಳ್ಳಾರಿ ಇದ್ದವರಿಗೆ ಕೊಟ್ಟು ಸುಮ್ಮನಿಲ್ಲ. ಸಂಡೂರು ಬಹಳ ಹಿಂದುಳಿದವರ್ಗ ಪ್ರದೇಶ, ಅಲ್ಲಿ ಸಾಮಾನ್ಯ ಕಾರ್ಯ ಸಿಗಬೇಕು, ಅಲ್ಲಿ ಆ ಕ್ಷೇತ್ರ ಬೆಳಿಬೇಕಂತೇಳಿ ಬಿಟ್ಟ ಆ ಕ್ಷೇತ್ರ ಸಿಗ್ತದೆ. ಅಂಥ ಟೈಮಲ್ಲೇ ನಾನು ಅಧಿಕಾರಕ್ಕಾಗಿ ಅಂಟಿಕೊಂಡ ಮನುಷ್ಯ ಅಲ್ಲ. ಇವತ್ತು ನಡೆದಂಥ ಘಟನೆ ಏನಂದರೆ, ಪೂರ್ವಭಾವಿ ಸಭೆಯಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ನನ್ನ ಮಾತಾಡೋಕ್ಕೆ ಬಿಟ್ಟ ಸಮಯದಲ್ಲಿ ಮಾತಾಡಿದೆ. ಇವತ್ತು ಕರೆದಿರೋದು ಬೂತ್ ಸಶಕ್ತಿ, ಬೂತ್ ಮಟ್ಟ ಶಕ್ತಿ ಆಗಬೇಕೆಂಬ ದೃಷ್ಟಿಯಿಂದ ಕರೆದಂತ ಪ್ರತಿಯೊಬ್ಬರು ಬೂತಲ್ಲಿ ಹೋಗಬೇಕು, ಕೆಲಸ ಮಾಡಬೇಕು ಅಂತ ಹೇಳಿ ಮಾತಾಡ್ದ ಬರೀ ಬೂತ್ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಇನ್ನೊಂದು ಎಲೆಕ್ಷನ್ ಬರ್ತಾರೆ ಅವರೊಬ್ಬ ಲೀಡರ್ ಆಗಬೇಕು, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಬೇಕು, ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು. ಒಂದು ಜಾತಿ ಸೀಮಿತ ಆಗಿರ್ತಕ್ಕ ಉಡ್ಸ್ಬಾರ್ದು. ಈಗಲಿಂದ ಹುಟ್ಟು ಹಾಕಿದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗೆ ನಾನು ಹೇಳಿದೆ. ಆಮೇಲೆ ಅಧಿಕಾರ ಬರೋವರೆಗೂ ಬೂತ್ ಕಾರ್ಯಕರ್ತ ಬೇಕು. ಅಧಿಕಾರ ಬಂದಮೇಲೆ ಅಧಿಕಾರ ತೊಗೊಳ್ಳೋರೇ ಬೇರೆ. ಹಿಂದೆ ಕೆಲವು ಅಧಿಕಾರ ತಗೊಂಡು ನೋಡಿದ್ರೆ ಭಾಳ ನೋವಾಗ್ತದೆ, ಅದು ಚರ್ಚೆ ಮಾಡಬೇಡ, ಅವಶ್ಯಕತೆ ಬೇಡ. ಮಾಡಿದ ಸಮಯದಲ್ಲಿ ಹೇಳಿದೆ. ಆಮೇಲೆ ಇದು ಎಲೆಕ್ಷನ್ ಗೆಲ್ಲಬೇಕಂತಂದರೆ ಸೋಲಕ್ಕೆ ಒಂದೇ ಓಟು ಬೇಕು, ಒಂದೇ ಓಟ್ ಸಾಕು. ಗೆಲ್ಲಕ್ಕೆ 99 ಓಟ್ ಬೇಕು. ಅದೇ ರೀತಿಯಾಗಿ ಎಲ್ಲ ಸಮಾಜದ ಬೇಕು. ನಾನು ತಿರುಗಿ ಬ್ಯಾನರ್ ನೋಡಿದ ಸಮಯದಲ್ಲಿ ಒಬ್ಬ ಕುರುಬ ಸಮಾಜದಿದ್ದಿಲ್ಲ. ಈ ಥರ ಗಲಾಟೆ ಮಾಡಿದ ಇನ್ನು ಮುಂದೆ ಹೇಳ್ತಾರೆ ಕುರುಬ ಸಮಾಜ 4-5 ಕುರುಬರು ಹಾಕಿರ್ತಾರೆ. ಯಾಕೆ ಹೆಬ್ಬಟ್ಟ